ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ 1.5 ಲಕ್ಷ ಬಂದಿರೋ ಸ್ಕಾಲರ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನಿಜ ಖಂಡಿತ ಎತ್ತತ್ರ ಇನ್ನೊಂದು 50,000 ಬಂದರೆ 2 ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ. ಖಂಡಿತ ಬರುತ್ತೆ. ಈ ಒಂದು ಪ್ರೂಫ್ ಸಮೇತ ಸ್ಟಾರ್ಟಿಂಗೆಲ್ಲ ತೋರಿಸ್ಬಿಡ್ತೀನಿ. ಇದು ಯಾವ ಥರ ವರ್ಕ್ ಆಗುತ್ತೆ, ಏನು 1.5 ಲಕ್ಷ ಯಾವ ಥರ ಬಂತು, ನೆಕ್ಸ್ಟ್ ನೀವು ಯಾವ ಥರ ಅಪ್ಲೈ ಮಾಡಬೇಕು, ಬರಬೇಕಂದ್ರೆ ನೀವೇನು ಮಾಡಬೇಕು ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಯಾವುದೇ ಥರ ಡೌಟ್ಸ್ ಬರೋಲ್ಲ. ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಿದ್ರೆ ಏನಾಗುತ್ತೆ, ನಿಮಗೆ ಯಾವಾಗ ಏನು ಹೇಳಿದೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ಈ ಥರ ಸ್ಕಾಲರ್ಶಿಪ್ ಸಾಕಷ್ಟು ನೆಕ್ಸ್ಟ್ ಈ ಒಂದು ಚಾನಲ್ಸ್ ಬರ್ತಾ ಹೋಗುತ್ತೆ. ಓಕೆನಾ, ಸ್ಕಾಲರ್ಶಿಪ್ ರಿಲೇಟೆಡ್ದು 100% ನಮ್ಮ ಒಂದು ಚಾನಲ್ ಬರ್ತಾ ಇರುತ್ತೆ. ಆ ಥರ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದರೆ ಈಗಲೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಸಿಗುತ್ತೆ. ಮತ್ತು ಇನ್ನೊಂದು ಏನಂದರೆ ಒಂದು ವಾಟ್ಸಪ್ ಚಾನಲ್ಸ್ ಆನ್ ಆಗಿ ಅಲ್ಲಿ ನಿಮಗೆ ಎಲ್ಲ ಥರ ಸ್ಕಾಲರ್ಶಿಪ್ಸ್ ಅಪ್ಡೇಟ್ ಕೊಡೋದಾಯಿತು. ಮತ್ತು ಅಲ್ಲಿ ಒಂದೊಂದು ಸ್ಕಾಲರ್ಶಿಪ್ ವೀಡಿಯೋಸ್ ಮಾಡಿಲ್ಲ ಅಂದ್ರೆ ಲಿಂಕ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಓಕೆನಾ. ಓಕೆ, ಎನಿವೇ ಈ ಥರ ಬಡ್ಡಿ ಫಸ್ಟ್ ಸ್ಟಡಿ ಅಂತಿದೆ. ನಿಮಗೆ SSP ಹಾಕಿರ್ತೀರಾ, ಪ್ರತಿ ವರ್ಷ SSP ಸ್ಕಾಲರ್ಶಿಪ್ ಹಾಕ್ತೀರಾ. ಅಲ್ಲೇನಾಗುತ್ತೆ ನಿಮಗೆ ಏನು ಗೌರ್ಮೆಂಟ್ ಸ್ಕಾಲರ್ಶಿಪ್ ಏನಿರುತ್ತೆ. ಎಕ್ಸಾಂಪಲ್ ನೀವು ಇಂಜಿನಿಯರ್ ಮಾಡಿದ್ರೆ ನಿಮಗೆ ಹತ್ತಿರ ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಒಂದು 20,000 ಬರುತ್ತೆ. ನೀವು SST ಆದರೆ 1.1 ಲಕ್ಷ ಬರುತ್ತೆ. ಬಟ್ ಇದನ್ನು ಹೊರತುಪಡಿಸಿ ನಾನು ಹೇಳ್ತೀನಲ್ಲ, SSPನ ಹೊರತುಪಡಿಸಿ ಬೇರೆ ಒಂದು ಸ್ಕಾಲರ್ಶಿಪ್ಸ್, ಈಗ ಎಕ್ಸಾಂಪಲ್ ಜಿಂದಾಲು, ಬಡ್ಡಿ ಫಸ್ಟ್ ಸ್ಟಡಿ, ಈ ಥರ ಸ್ಕಾಲರ್ಶಿಪ್ ಯಾವ ಥರ ಕೊಡ್ತಾರೆ, ಏನು ಕೊಡ್ತಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಬಡ್ಡಿ ಫಸ್ಟ್ ಸ್ಟಡಿಲಿ ಎಲ್ಲ ಕಂಪ್ನಿಗಳು, ಪ್ರೈವೇಟ್ ಕಂಪ್ನಿಗಳು ಕೊಡುವಂಥ ಸ್ಕಾಲರ್ಶಿಪ್ ಆದರೆ ಇರ್ತವೆ. ಇವು ಯಾಕೆ ಕೊಡ್ತಾವೆ ಅಂದರೆ ಪ್ರತಿ ಒಂದು ಕಂಪ್ನಿದು ಒಂದು ಪಾಲಿಸಿ ಇರುತ್ತೆ. ಏನಂದರೆ ತಾವು ಮಾಡಿರೋ ಪ್ರಾಫಿಟಲ್ಲಿ ಒಂದು 5% ಆದರೂ ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡಬೇಕು ಅಂತ ಇರುತ್ತೆ. ಆ 5%ನ ಯಾವ ಥರ ಕೊಡಬೇಕಾದ್ರೆ ಈ ಥರ ಒಂದು ಪ್ಲಾಟ್ಫಾರ್ಮ್ಗೆ ಅವ್ರು ಏನು ಮಾಡ್ತಾರೆ, ಫೀಸ್ನ ಕೊಡ್ತಾರೆ. ನೀವು ಈ ಥರ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕೊಡಿ, ನಮಗೆ ಅವ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ ಕೊಟ್ಟರೆ ನಾವು ಆ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತಂದು. ಇದೇ ಥರ ಆಗಿರುತ್ತೆ. ನೀವು ಏನು ಮಾಡಬೇಕು, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಬರೀ ನಾನು ಒಂದಿಷ್ಟು ಈ ಥರ ಸ್ಕಾಲರ್ಶಿಪ್ ಇರುತ್ತೆ, ಒಂದಿಷ್ಟು ಜಸ್ಟ್ ಗರ್ಲ್ಸ್ಗೆ ಅಂತಲೇ ಕೊಡೋದಂತ ಇರ್ತದೆ, ಒಂದಿಷ್ಟು ಇಷ್ಟೊಂದು ಈ ಒಂದು ಸ್ಟೇಟಿಗೆ ಕೊಡಬೇಕಂತ ಇರುತ್ತೆ. ಈ ಥರ ಸ್ಕಾಲರ್ಶಿಪ್ ಅವರವರು ಕ್ರೈಟೇರಿಯನೇ ಆ ಥರ ಒಂದು ಕೊಡ್ತಾ ಹೋಗ್ತಾರೆ. ಈಗ ನೋಡಿ, ನಾನು ಇಲ್ಲಿ ಎಕ್ಸಾಂಪಲ್ ಕಾಣಿಸ್ತಿದೆ 2023 ಈ ಥರ ಸಾಕಷ್ಟು ಬರ್ತವೆ. ನಾನು ಪ್ರತಿಯೊಂದು ಅಪ್ಡೇಟ್ಸ್ ಮಾಡ್ತೇನೆ. ನನಗೆ ಬಂದಿರೋದು ಬಡ್ಡಿ ಫಸ್ಟ್ ಸ್ಟಡಿ ಕಡೆಯಿಂದ ECS ಪ್ರೋಗ್ರಾಮ್ 2023ಯಲ್ಲಿ ಬಂದಿರೋ ಸ್ಕಾಲರ್ಶಿಪ್ ಇದು. ಇಲ್ಲಿ ನೋಡಿ, ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಮಗೆ 2023-24 ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ನೋಟ್ ದಟ್ ಯು ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟ್ ದ ಆಫರ್ ಲೆಟರ್. ನಿಮ್ಗೆ ಆಫರ್ ಲೆಟರ್ ಬರುತ್ತೆ, ಅಕ್ಸೆಪ್ಟ್ ಮಾಡಬೇಕಾಗಿರುತ್ತೆ. ಅದಾದ ತಕ್ಷಣ ನೋಡಿ 2023ಲಿ 50,000 ಬಂತು, ಮತ್ತು 2024-25ಲಿ 50,000 ಬಂತು. ನೆಕ್ಸ್ಟ್ 2025-26ಲಿ 50,000 ಬಂತು. ಈಗ ನೆಕ್ಸ್ಟ್ 2026-27 ಕೂಡ ಈ ವರ್ಷ ಕೂಡ ನಾನು ಆಲ್ರೆಡಿ ಏನಾಗಿದೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಹೇಳಿತ್ತು, ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ಈಗ ನಾಟ್ ವೆರಿಫೈಡ್ ಅಂತಿದೆ, ಅದೇ ಸದ್ಯಕ್ಕೆ ನಾವು ವೆರಿಫೈ ಮಾಡಿಲ್ಲ. ಅವರು ವೆರಿಫೈ ಆದ ತಕ್ಷಣ ವೆರಿಫೈಡ್ ಅಂತ ಗ್ರೀನ್ ಕಲರ್ ಬರುತ್ತೆ. ನೆಕ್ಸ್ಟ್ ಒಂದು ವೀಕಲ್ಲಿ ನನಗೆ ಇಲ್ಲಿ 50,000 ಬರುತ್ತೆ. ಡಿಸ್ಟ್ರಿಬ್ಯೂಟರ್ ಎಣ್ಣೆ ಅಂತಿದೆಯಲ್ಲ, ನಾಟ್ ಅಪ್ಲಿಕೇಬಲ್ ಅಂತ ಅಲ್ಲಿ 50,000 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಲೇಷನ್ ಬರುತ್ತೆ, ಟ್ರಾನ್ಸ್ಲೇಷನ್ಸ್ ಯಾವ್ದು ಬಂದಿರುತ್ತೆ ಆ ಡೇಟ್ ಬರುತ್ತೆ. ಈ ಥರ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಓಕೆನಾ. ಓಕೆ, ಈ ಥರ ಬರಬೇಕಾದ್ರೆ ನೋಡಿ, ಇಲ್ಲಿ ಪಕ್ಕದಲ್ಲೇ ಕಾಣುತ್ತವೆ ಎಷ್ಟು ಸ್ಕಾಲರ್ಶಿಪ್ ಇದ್ದಾವೆ ನೋಡಿ. ಜಸ್ಟ್ ನಾ ಇಂಜಿನಿಯರ್ಸ್ ಅಂತ ಹೇಳ್ತೀನಿ, ಎಲ್ಲ ಥರ ಸ್ಕಾಲರ್ಶಿಪ್ ಇದಾವೆ. ಓಕೆನಾ. ಇವ್ರಿಗೆ ನೋಡಿ ಇಲ್ಲಿ ಎಷ್ಟೊಂದು ಕಾಣುತ್ತೆ, ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ಸ್, ರೋಮನ್ ಖಾನ್ ಮುಂಜಲ್ ಸ್ಕಾಲರ್ಶಿಪ್, ಆಮೇಲೆ ಬ್ಲೂ ಸ್ಟಾರ್ ಸ್ಕಾಲರ್ಶಿಪ್ಸು, IDFC ಸ್ಕಾಲರ್ಶಿಪ್, ಈ ಥರ ಸಾಕಷ್ಟು ಸ್ಕಾಲರ್ಶಿಪ್ ಬರ್ತವೆ. ಎಕ್ಸಾಂಪಲ್ ಈಗ ನಾನೇ ಮಾಡ್ತೀನಿ, ಏನೇನು ಅಪ್ಲೈ ಮಾಡಿದ್ದೆ ನಾನು ಬರೋಕೆ ನೋಡಿ. ನಿಮಗೆ ಇದು ಅವಾರ್ಡ್ ಸ್ಕಾಲರ್ಶಿಪ್, ಈಗ ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನೀವು ನಾನು ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಹಾಕಿದೆ ಅಂದರೆ, ಇನ್ನು ಸ್ಟಾರ್ಟಿಂಗ್ ಮತ್ತು ಅವಾರ್ಡೆಡ್ ಸ್ಕಾಲರ್ಶಿಪ್ ನೋಡಿ ಕಾಣಿಸ್ತಿದೆ. ಅಪ್ಲಿಕೇಶನ್ ನಂಬರು ನಮ್ಮದು ಕಾಣಿಸುತ್ತೆ. ನೆಕ್ಸ್ಟು ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟೆಡ್ ಕೋರ್ಸ್, ಮೆರಿಟ್ ಕಮ್ ನೀಡ್ ಬೇಸ್ಡ್. ಅಂದರೆ ನಾನು ಹಾಕಿರೋ ಸ್ಕಾಲರ್ಶಿಪ್ ಯಾವುದಾಗಿರುತ್ತೆ ಅಂದರೆ, ನಿಮಗೆ ಪರ್ಸೆಂಟೇಜ್ ಇದ್ದರೆ, ನಿಮಗೆ ಮಾರ್ಕ್ಸ್ ಇದ್ದರೆ, ನಿಮಗೆ ಮೆರಿಟ್ ಕಮ್ ನೀಡ್ ಬೇಸ್ಡ್. ಯಾರ್ದು ನಿಮ್ದು 85% ಇದೆ, ಆಲ್ಮೋಸ್ಟ್ ಅವರೆಲ್ಲ ಮೆರಿಟಲ್ಲಿ ಬಂದುಬಿಟ್ಟಿರ್ತೀರ. ಆ ಥರ ಬಂದಾಗ ನಾನು 2023ಯಲ್ಲಿ ಹಾಕಿರೋ ಸ್ಕಾಲರ್ಶಿಪ್ ಇದು. ಈಗ ಇಲ್ಲಿವರೆಗೂ ಸ್ಕಾಲರ್ಶಿಪ್ ಬರ್ತಾನೆ ಇದೆ. ಒನ್ ಟೈಮ್ ನೀವೇನೋ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದರೆ ಪ್ರತಿ ವರ್ಷ ಏನಾಗುತ್ತೆ, ಬರ್ತಾ ಹೋಗುತ್ತೆ. ಓಕೆನಾ. ಆಮೇಲೆ ಯು ಹ್ಯಾವ್ ಬೀನ್ ಪ್ರಾವಿಷನಲಿ ಸೆಲೆಕ್ಟೆಡ್ ಫಾರ್ ದ ಸ್ಕಾಲರ್ಶಿಪ್, ಪ್ಲೀಸ್ ಅಕ್ಸೆಪ್ಟ್ ದ ಆಫರ್ ಲೆಟರ್, ಸೆಂಟ್ ಯುವರ್ ಇಮೇಲ್ ID, ಬಿಗಿನ್ ಆನ್ ಬೋರ್ಡಿಂಗ್ ಪ್ರೋಸೆಸ್. ನಿಮಗೆ ಸೆಲೆಕ್ಟ್ ಆದ ತಕ್ಷಣ ನಿಮಗೆ ಏನಾಗುತ್ತೆ, ಒಂದು ಆಫರ್ ಲೆಟರ್ ಬರೋದನ್ನ ಅಕ್ಸೆಪ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದ ತಕ್ಷಣ ನಿಮಗೆ ಅವ್ರು ಹೇಳುವಂಥ ಜಸ್ಟ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಜಸ್ಟ್ ನಿಮಗೆ ಅವಾಗ ಏನಾಗುತ್ತೆ, ಅಮೌಂಟ್ ಬರ್ತಾ ಹೋಗೋದು, ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ಓಕೆನಾ. ಈ ಥರ ನಾನು ಇದನ್ನು ಒಂದು ಹಾಕಿದ್ದು, ನಾನು ಅದಾಗಿದ ಮೇಲೆ ಎಷ್ಟು ಹಾಕಿದ್ದೀನಿ ಕೇಳಿಸ್ಕೊಡಿ. ಯಾಕಂದರೆ ಒಂದೇ ಸ್ಕಾಲರ್ಶಿಪ್ಪು ಹಾಕಿದ ತಕ್ಷಣ ಸೆಲೆಕ್ಟ್ ಆಗಬೇಕಂತಿಲ್ಲ. ಯಾಕಂದರೆ ಒಂದು ಸ್ಕಾಲರ್ಶಿಪ್ಗೆ ಆಲ್ ಓವರ್ ಇದಲ್ಲಿರುವಂಥ ಇಂಡಿಯಾದಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸು ಆಗ್ತಾರೆ. ಅವಾಗ ಏನಾಗುತ್ತೆ, ಸಾಕಷ್ಟು ಸ್ಟೂಡೆಂಟ್ಸ್ಗೆ ಈ ಥರ ಸ್ಕಾಲರ್ಶಿಪ್ ಸಿಗೋದ್ರಲ್ಲಿ ನಿಮಗೂ ಅದರಲ್ಲಿ ಒಂದೊಂದು ಸಿಗುತ್ತೆ, ಒಂದೊಂದು ಸಿಗೋಲ್ಲ. ಇವಾಗ ನೋಡ್ಬೋದು ನೀವು, ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ 2025-26 ಹೇಳ್ಬಿಟ್ಟಿದ್ರು, ಸೆಲೆಕ್ಷನ್ ಪ್ರೋಸೆಸ್ ಕ್ಲೋಸ್ ಫಾರ್ ದಿಸ್ ಸ್ಕಾಲರ್ಶಿಪ್. ನಾನು ಇದು ಅಪ್ಲೈ ಮಾಡಿದ್ದೆ, ಬಟ್ ಸ್ಕಾಲರ್ಶಿಪ್ಗೆ ಸೆಲೆಕ್ಷನ್ ಪ್ರೋಗ್ರೆಸ್ ಕ್ಲೋಸ್ ಇತ್ತು. ನೆಕ್ಸ್ಟ್ ಸೇಮ್ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟ್ಸ್ ನಾನು 2023 ಆಗಿದೆ, ನೆಕ್ಸ್ಟ್ 2025 ಆಗಿದೆ. ಇದು ಕೂಡ ಸೆಲೆಕ್ಷನ್ ಪ್ರೋಸೆಸ್ ಕ್ಲೋಸ್ ಆಯಿತು ಅಂದರೆ ಅಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ ಆಯಿತು. ನೆಕ್ಸ್ಟ್ ನೋಡಿ ಇಲ್ಲಿ ಇದು ಹಿಂದೂಸ್ಲ್ಯಾಂಡ್ ಬ್ಯಾಂಕ್ ಅಂದರೆ ಇದು ಬಂದ್ಬಿಟ್ಟು ಎಜುಕೇಟ್ ಫಾರ್ ಲೈಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್. ಇದಕ್ಕೆ ಎಲಿಜಿಬಿಲಿಟಿ ವೆರಿಫೈಡ್ ಆಗಿದೆ, ಅಂದರೆ ನಂದು ಎಲಿಜಿಬಿಲಿಟಿ ಇದಕ್ಕಿದೆ, ಎಲ್ಲ ಇದೆ.
ಬಟ್ ಆದರೆ ನಾನು ಇದಕ್ಕೆ ಸೆಲೆಕ್ಟ್ ಆಗಿಲ್ಲ. ಮೇ ಬಿ ಸೆಲೆಕ್ಷನ್ ಸಬ್ಜೆಕ್ಟ್ ಈಸ್ ಸಬ್ಸಿಕ್ವೆಂಟ್ ಸ್ಟೇಜಸ್. ನೆಕ್ಸ್ಟ್ ನಿಮಗೆ ಇನ್ನೂ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ, ನೆಕ್ಸ್ಟ್ ಇನ್ ಸಬ್ಸಿಕ್ವೆಂಟ್ ಡೇಸಲ್ಲಿ ನಿಮಗೆ ಇದು ಅಂದರೆ ಸೆಲೆಕ್ಟ್ ಆದರೆ ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಇನ್ನು ಫ್ಲಿಪ್ಕಾರ್ಟ್ ಫೌಂಡೇಶನ್ ಸ್ಕಾಲರ್ಶಿಪ್ ಇದನ್ನು ನಾನು ವೀಡಿಯೋಗೋಸ್ಕರನೇ ಮಾಡಿದ್ದೆ. ಈ ಒಂದು ದಿವಸ ನಾನು ಇದನ್ನು ಫುಲ್ಲು ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿರಲಿ. ಪೆಂಡಿಂಗ್ ಸಬ್ಮಿಷನ್ಸ್ ಆಗಿದೆ. ಸ್ಟೂಡೆಂಟ್ಸ್ ಯಾರು 2024 ನನ್ನ ಚಾನಲ್ ಫಾಲೋ ಮಾಡಿ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಹೇಳ್ತೀನಿ ನೋಡಿ, ಎಷ್ಟೋ ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ ಸಿಕ್ಕಿದೆ ಫ್ಲಿಪ್ಕಾರ್ಟ್ ಫೌಂಡೇಶನ್ಸ್ ಕಡೆಯಿಂದ. ನಾನಿದು ಪೆಂಡಿಂಗ್ ಸಬ್ಮಿಷನ್ಸ್ ಅಂತ ಇತ್ತು, ನಾನು ಇದನ್ನು ಅಪ್ಲೈ ಮಾಡಲಿಲ್ಲ. ಯಾಕಂದರೆ ಇದಕ್ಕೆ ಒಂದು ಶಾಪದೇ ಇರಬೇಕಾಗಿರುತ್ತೆ ನೋಡಿ. ಈ ಥರ ಇರ್ತವೆ ಒಂದೊಂದು ಸ್ಕಾಲರ್ಶಿಪ್ ನೋಡಿ. ಈಗ ಫ್ಲಿಪ್ಕಾರ್ಟ್ ಅವ್ರಿಗೆ ಏನಾಗಿದೆ, ಒಂದು ಚಿಕ್ಕದಾಗಿರೋ ಒಂದು ಅಂಗಡಿ ಇದ್ರೂ ಸಹ ಸಾಕು, ಅವರು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದಿತ್ತು. ನಾವು ಯಾವುದೇ ಶಾಪ್ ಇರ್ತಿಲ್ಲ, ಅದಕ್ಕೋಸ್ಕರ ನಾನು ಆಗಲಿಲ್ಲ. ನೆಕ್ಸ್ಟು GS ಸ್ಕಾಲರ್ಶಿಪ್ಸ್, ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ಸ್ ಮತ್ತು TSDPL, ಸ್ಟಡಿ ಇನ್ ಇಂಡಿಯಾ ನೋಡಿ. ಇದು ಅಪ್ಲಿಕೇಶನ್ಸ್ ಮೋರ್ ಡೀಟೇಲ್ಸ್. ಇನ್ನು ಈ ಥರ ಹೋದರೆ ನಾನು ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ ನೋಡಿ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್, ಸಾಕಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ. ನೀವು ಇದನ್ನ ಒಂದು ಸರಿ ಅಪ್ಲೈ ಮಾಡಬೇಕಾದ್ರೆ ಟೈಮ್ ತೊಗೋತದೆ, ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಏನಾಗಿರುತ್ತೆ, ಆಲ್ರೆಡಿ ಡೇಟ್ ಇರುತ್ತೆ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಹೋಗ್ಬೋದು ಅಷ್ಟೇ. ನೋಡಿ ಇಲ್ಲಿ ನಾಟ್ ಅವಾರ್ಡೆಡ್, ನೋಡಿ ಇಲ್ಲಿ ಭಾರತಿ ಏರ್ಟೆಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್, ಇದು ನಾಟ್ ಅವಾರ್ಡೆಡ್ ಅಂತ ಬಂತು. ಇದು ನನಗೆ ಸೆಲೆಕ್ಟ್ ಆಗಿಲ್ಲ, ನೀವು ಸೆಲೆಕ್ಟ್ ಆಗಿಲ್ಲ ಅಂತಲೇ ಹೇಳುತ್ತೆ. ಸೆಲೆಕ್ಟ್ ಆಗಿಲ್ಲ ಅಂದರೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಈಗ ರಿಸಲ್ಟ್ ಯಾವ ಥರ ಚೆಕ್ ಮಾಡೋದು, ಎಲ್ಲಿ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಕಾಣಿಸುತ್ತಿದೆ ನೋಡಿ, ನನಗೆ ರಿಸಲ್ಟ್ ಇಲ್ಲೇ ಕೊಡ್ತಾರೆ. ರಿಸಲ್ಟ್ ಬಂದಲ್ಲಿ ತೋರಿಸ್ಬೋದು. ನಾನು ಎಕ್ಸಾಂಪಲ್ ನಂದು 2023 ರಿಸಲ್ಟ್ ಯಾವ ಥರ ಬಂತಂದರೆ, ಪರಿವರ್ತನೆ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟೆಡ್ ಕೋರ್ಸಸ್. ನಾನು ಯಾವಾಗ EC ಕೋರ್ಸ್ ಸೆಲೆಕ್ಟ್ ಆಗಿದೆ ಅವಾಗ ನಾನು ಈ ಒಂದು ರಿಸಲ್ಟ್ ಬಿಟ್ಟರು ಇಲ್ಲೇ ಜಸ್ಟ್ ಈ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅವಾಗ ಎಷ್ಟು ಸ್ಟೂಡೆಂಟ್ಸು ಸೆಲೆಕ್ಟ್ ಆಗೋದು. ಅವಾಗ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಸ್ಟೂಡೆಂಟ್ಸು ಇದ್ರ ಬಗ್ಗೆ ಆದರೆ ತಿಳ್ಕೊತಿದ್ರು. ಅವಾಗ ನೋಡಿ ಬರೀ ಅಂದರೆ ಕರ್ನಾಟಕದಲ್ಲಿ ತುಂಬ ಕಡಿಮೆ. ಸ್ಟಾರ್ಟಿಂಗಲ್ಲಿ 3 ಮೆಂಬರ್ಸ್ ಕರ್ನಾಟಕದವ್ರು ಬಂದರು. ಆಮೇಲೆ ತಮಿಳ್ನಾಡು, ಕೇರಳ, ಜಾರ್ಖಂಡ್, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್, ಕರ್ನಾಟಕದ ಅಲ್ಲೊಬ್ಬರೊಂದು ಬರೀ ಇವರೇ ಇರೋದು. ಕರ್ನಾಟಕದಲ್ಲಿ ತುಂಬ ಸ್ಟೂಡೆಂಟ್ಸ್ ಕಡಿಮೆನೇ ಇರ್ತಿದ್ರು. ಇವಾಗ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕರ್ನಾಟಕದಲ್ಲಿ ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ಸಾಕಷ್ಟು ಸ್ಟೂಡೆಂಟ್ಸು ಬರ್ತಾಯಿದ್ದಾರೆ. ಈ ಥರ ನೀವು ಏನು ಮಾಡಿ, ಇದು ಎಲ್ಲ ಒಂದು ಸ್ಟೇಟವ್ರಿಗೂ ಕೊಡುವಂಥ ಸ್ಕಾಲರ್ಶಿಪ್. ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡ್ಕೋಕೆ ಹೋಗ್ಬೇಡಿ. ಎಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಈ ಥರ ಬಡ್ಡಿ ಫಸ್ಟಲ್ಲಿ ಬರುವಂಥ ಸ್ಕಾಲರ್ಶಿಪ್ನ ಎಕ್ಸ್ಪ್ಲೋರ್ ಮಾಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ನಾನು ಏನು ಮಾಡ್ತೀನಿ ಗೊತ್ತಾ, ನಿಮಗೆ ಅವಾಗವಾಗ ಈ ಥರ ಸ್ಕಾಲರ್ಶಿಪ್ ತುಂಬ ಸಾಕಷ್ಟು ಬರುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಮತ್ತು ಯಾವುದು ಸ್ಟೂಡೆಂಟ್ಸ್ಗೆ ಅದು ಯಾರಿಗೆ ಮ್ಯಾಚ್ ಆಗುತ್ತೆ, ಮತ್ತು ನಮ್ಮ ಚಾನಲ್ ನೋಡೋರಿಗೆ ಈ ಥರದ್ದು UG ಕೋರ್ಸಸ್ಗಳಿಗೆ, ಡಿಗ್ರಿ ಕೋರ್ಸಸ್ಗಳಿಗೆ ನಾನು ಅವಾಗ ವೀಡಿಯೋ ಮಾಡ್ತೀನಿ. ನೀವು ಫಾಲೋ ಮಾಡಿ ಸ್ಕಾಲರ್ಶಿಪ್ಗೆ ಎಲ್ಲ ಥರದ್ದು ನಾನು ಏನೇನು ಟ್ರಿಕ್ಸು ಟಿಪ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಡೋಂಟ್ ವರಿ ಅದ್ರ ಬಗ್ಗೆ. ಯಾಕಂದರೆ ಬರೀ ಇದು ಬಡ್ಡಿ ಫಾರ್ ಸ್ಟಡಿ ಅಂದಲ್ಲ, ಬೇರೆ ಕಡೆಯಿಂದ ಡೈರೆಕ್ಟಾಗಿ ಕಂಪ್ನಿ ಕಡೆಯಿಂದನೇ ಕೊಡುವಂಥ ಸ್ಕಾಲರ್ಶಿಪ್, ಆಮೇಲೆ 100% ಬರುವಂಥ ಸ್ಕಾಲರ್ಶಿಪ್ಪು. ಇನ್ನು ಜನರಲ್ ಸ್ಕಾಲರ್ಶಿಪ್ ಆಯಿತು, SSP ಕಡೆಯಿಂದ. SSPಲಿ 3 ಟೈಪ್ಸ್ ಇದಾವೆ. ಅಂದರೆ SSPಲಿ ಫೀಸ್ ಕನ್ವರ್ಷನ್ಸ್, ಆಮೇಲೆ ವಿದ್ಯಾಸಿರಿ, ಮತ್ತು ಸಾಕಷ್ಟು ಸ್ಕಾಲರ್ಶಿಪ್ ಇದೆ. ಅವನ್ನೇ ಯಾವ ಥರ ಅಪ್ಲೈ ಮಾಡೋದು ಪ್ರತಿಯೊಂದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ. ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋ ಮಾಡಿ ತಿಳಿಸಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಸ್ಕಾಲರ್ಶಿಪ್ ಯಾವ ಥರ ಸಿಗುತ್ತೆ ನಿಮ್ಗೆ ಅಮೌಂಟು, 75,000, 50,000, 1,00,000 ಈ ಥರ, ಮತ್ತು ಆ್ಯನ್ಯುವಲ್ ಫೀಸ್ ಕಂಪ್ಲೀಟಾಗಿ, ಹಾಸ್ಟೆಲ್ ಫೀಸ್ ಎಲ್ಲ ಥರ ಸ್ಕಾಲರ್ಶಿಪ್ಸ್ ಇದ್ದಾವೆ. ನೋಡಿ ಅಪ್ಲೈ ಮಾಡಬೇಕಾಗಿರುತ್ತೆ, ಓಕೆನಾ. ಎನಿವೇ ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಈ ಥರ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೆಕೆಂಡ್ ಕ್ಲಾಸ್ ನೆಕ್ಸ್ಟ್ ಮುಂದೆ ನೋಡೋದ್ರಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನಾನು ನೆಕ್ಸ್ಟ್ ವೀಡಿಯೋ ಮಾಡೋದ್ರಲ್ಲಿ ಆ ಕಮೆಂಟ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್.